ಹೆಲೋ ಫ್ರೆಂಡ್ಸ್, ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಡಾಕ್ಟರ್ ಮಹೇಂದ್ರ ಕುಮಾರ್, ಸಾಗರ ಕ್ಲಿನಿಕ್ ಹಾಗೂ ಡೇ ಕೇರ್ ಸೆಂಟರ್ ಸಾಗರದಿಂದ. ಸೊ ಮೊನ್ನೆ ತಾನೇ ನಾನು ನಿಮಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳಿದೆ. ಬಟ್ ಇವತ್ತು ಬೆಳಗ್ಗೆ ಎದ್ದ ನಂಗೆ ತುಂಬ ಒಂದು ಬೇಸರದ ಸಂಗತಿ ಅಂದರೆ, ಒಂದು 8 ವರ್ಷದ ಹುಡುಗಿ ಸ್ವಲ್ಪ ತೇಜಸ್ವಿನಿ ಅಂತ ಪೇಪರ್ನಲ್ಲಿ ಓದಿದೆ ನಾನು, ಮೀಡಿಯಾದಲ್ಲೆಲ್ಲ ನೋಡಿದೆ. 8 ವರ್ಷದ ಹುಡುಗಿ, ಚಾಮರಾಜನಗರದ ಸೈಂಟ್ ಫ್ರಾನ್ಸಿಸ್ ಶಾಲೆಗೆ ಹೋಗೋ ಒಂದು ಹುಡುಗಿ ಶಾಲೆಗೆ ಹೋಗ್ತಾಳೆ, ಬಟ್ ಮನೆಗೆ ವಾಪಸ್ ಬರಲ್ಲ ಅಂತಂದರೆ ಇಂಥ ದುರ್ಘಟನೆ ಅಂತ ಹೇಳ್ತೀರಾ. ಆ ತಂದೆ ತಾಯಿಗೆ ಎಷ್ಟು ನೋವಾಗಿರಬಾರ್ದು. ಸೊ ಕೇವಲ 8 ವರ್ಷದ ಒಂದು ಮಗುನ ಕಳ್ಕೊಬೇಕಂದ್ರೆ ತಂದೆ ತಾಯಿಗೆ ಎಷ್ಟು ಸಂಕಟ ಆಗ್ಬೋದು, ಶಿಕ್ಷಕರಿಗೆ ತಮ್ಮ ವಿದ್ಯಾರ್ಥಿನಿ ಇದಾಗಿರೋದಕ್ಕೆ ಎಷ್ಟು ಸಂಕಟ ಆಗಬಾರ್ದು. ಸೊ ಶಿಕ್ಷಕರಿಗೂ ಏನು ಗೊತ್ತಾಗಿಲ್ಲ ಪಾಪ, ಹೋಗಿದ್ದಾರೆ ನೋಟ್ಸ್ ತೊಗೊಂಬ ಅಂತ ಕಳಿಸಿರೋದು ಬರೀ ಕುಸ್ತು ಬಿದ್ದಿದ್ದಾರೆ ಅಂತಂದರೆ ಹೆಂಗೆ? ಸೊ ಮೀಡಿಯಾದಲ್ಲೆಲ್ಲ ಅದನ್ನು ಕೆಲವೊಬ್ಬರು ಹಾರ್ಟ್ ಅಟ್ಯಾಕ್ ಅಂತಿದ್ದಾರೆ. ಈ 3 ವರ್ಷದ ಹುಡುಗಿಗೆ ಹಾರ್ಟ್ ಅಟ್ಯಾಕ್, 8 ವರ್ಷದ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆಯಲ್ಲ ಅಂತ. ಸೊ ಸ್ನೇಹಿತರೆ, ನಾನು ನಿಮಗೆ ಹೇಳಕ್ಕೆ ಬಯಸೋದು ಒಂದೇನಂತಂದರೆ, ಸೊ ನನಗೆ ಎಲ್ಲಕ್ಕಿಂತ ಮೊದಲು ಆ ಒಂದು ಕುಟುಂಬಕ್ಕೆ ನನ್ನ ಒಂದು ಸಾಂತ್ವನ ಇದೆ. ಆ ದೇವರು ಅವರಿಗೆ ಅವ್ರ ಮಗಳನ್ನ ಕಳ್ಕೊಂಡಿರೋ ಒಂದು ದುಃಖನ ಭರಿಸೋ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಯಾಕಂದರೆ ಅದಷ್ಟು ಸುಲಭ ಅಲ್ಲ, ತಂದೆ ತಾಯಿಗಳಿಗೆ ಮಾತ್ರ ಗೊತ್ತಾಗುತ್ತೆ ಅದು ಕಷ್ಟ ಏನು ಅಂತ. ಆ್ಯಂಡ್ ದೇವ್ರು ಯಾರಿಗೂ ಈ ಥರ ಕಷ್ಟ ಕೊಡಬಾರ್ದು ಅಂತ ಕೇಳ್ಕೊತೀನಿ. ಕಮಿಂಗ್ ಟು ದ ಪಾಯಿಂಟ್, ಇಲ್ಲಿ ಏನಾಗ್ಬಿಡ್ತು, ನಂಗೆ ತುಂಬ ಬೇಜಾರಿದೆ. ಎಷ್ಟೋ ಜನ ನಂಗೆ ಬೆಳಗ್ಗೆ ಫೋನ್ ಮಾಡಿದ್ರು, ಸರ್ ಇದೇನು ಸರ್ 8 ವರ್ಷದ ಹುಡುಗರಿಗೆಲ್ಲ MI ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತಂತಲ್ಲ, ಹೆಂಗೆ ಸರ್ ಇದಂತ. ಇಲ್ಲ, ಅದು ನಾನು ಕಣ್ಣಾರೆ ನೋಡಿಲ್ಲ, ಏನಿಲ್ಲ, ಬಟ್ ಮೀಡಿಯಾದಲ್ಲಿ ಏನು ಬರ್ತಾ ಇದೆ ಅದನ್ನು ನೋಡಿ ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ ಇದು. ಸೊ ಇಲ್ಲೇನು ಏನಾಗುತ್ತೆ ಅಂತಂದರೆ, ಕೆಲವೊಂದು ಸಲ ಏನಂತಾರೆ, MIಗೂ ಮತ್ತು ಹಾರ್ಟ್ ಅಟ್ಯಾಕ್ಗೆ ಭಾಳಷ್ಟು ಡಿಫ್ರೆನ್ಸಸ್ ಇದೆ. ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಅಂದರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅನ್ನೋದೇ ಬೇರೆ, ಓಕೆ. ಆ್ಯಂಡ್ ಈ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದೇ ಬೇರೆ. ಸೊ ಈ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಇಟ್ಸ್ ಅ ಎಲೆಕ್ಟ್ರಿಕಲ್ ಇವೆಂಟ್. ಅಂದರೆ ನಮ್ಮ ಹಾರ್ಟು ಹೃದಯ ಸ್ತಂಭನ ಅಂತೀವಿ, ಗಡ 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 ಹೀಗೆ. ಯೂಶಲಿ ನಮ್ಮ ಹಾರ್ಟ್, ದಿಸ್ ಇಸ್ ಅವರ್ ಹಾರ್ಟ್. ಇಲ್ಲಿ ನೋಡಿ, ತೋರಿಸಿದೆ. ಸೊ ಇದು 1 ನಿಮಿಷಕ್ಕೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ 80ರಿಂದ 100 ಇಲ್ಲ 110 120 ಮಟ್ಟ ಆ್ಯಾವ್ರೇಜಾಗಿ ಹೊಡ್ಕೊಳುತ್ತೆ. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ದೊಡ್ಡವರೊಳಗಡೆ ಸ್ವಲ್ಪ ಕಡಿಮೆ. ಸೊ ಅದು ಗಂಡು ಮಕ್ಳಿಗೆ ಬೇರೆ, ಹೆಣ್ಮಕ್ಳಿಗೆ ಬೇರೆ, ಇದರ ಫಿಸಿಯಾಲಜಿಕಲ್ ರೇಂಜಸ್ ಫಾರ್ ಎವ್ರಿಥಿಂಗ್, ಅದು ಬಿಟ್ಟಾಕೋಣ. ಸೊ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೆ, ಸೊ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತೀವಿ. ಅಂದರೆ ಹಾರ್ಟ್ ತುಂಬ ಫಾಸ್ಟ್, ನೀವು ಇಮ್ಯಾಜಿನ್ ಮಾಡೋಕ್ಕಲ್ಲ. ಒಂದು ಬ್ಲೇಡ್ನ ಹಿಡಿದು ಹಿಂಗೆ ಜೋರಾಗಿ ಹಿಂಗೆ ಎಳೆದು ಬಿಟ್ಟ ಅಂತಂದರೆ ಹೆಂಗೆ ಕಣ್ಣಿಗೆ ಕಾಣೋದು, ಅದು ಹಿಂಗೆ ಅಲ್ಲಾಡೋದು, ಗೊತ್ತಾಗ್ತಿದೆಯಲ್ಲ, ಆ ಲೆವೆಲ್ಗೆ 200, 220, 240, ದಟ್ ವಿ ಕಾಲ್ ಆಸ್ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್. ಗಡ 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 ನಡಗಿದಾಗ, ಆ ಹಾರ್ಟಿನ ಒಳಗೆ ಅದು ನಡಗಿದಾಗ ನಮ್ಮದು ಪೇಷಂಟು ಇಲ್ಲ ಮಗು ಮೋಸ್ಟ್ಲಿ ಇದೇ ಥರ ಆಗಿರುತ್ತನ್ನ ಹೇಳ್ತಾ ಇಲ್ಲ, ಅನ್ಕಾನ್ಷಿಯಸ್ ಆಗಿಬಿಡುತ್ತೆ. ಸೊ ಅನ್ರೆಸ್ಪಾನ್ಸಿವ್, ಏನು ರೆಸ್ಪಾನ್ಸ್ ಇರಲ್ಲ, ಪಲ್ಸ್ ಸಿಗಲ್ಲ. ಆ ಟೈಮಲ್ಲಿ ನಮ್ಗೆ BP ಚೆಕ್ ಮಾಡ್ಲಿಕ್ಕೆ ಹೋದ್ರೆ ನಮಗೆ BP ಸಿಗಲ್ಲ. ಯಾಕಂದರೆ ಹಾರ್ಟ್ ಅಷ್ಟಲ್ಲ. ನಾನೇ ನನ್ನ ಪೇಷಂಟು ಒಂದು 2 ವೀಕ್ ಬ್ಯಾಕ್, ಅರೌಂಡ್ 38 ಇಯರ್ ಓಲ್ಡ್ ಅಲ್ವಾ ಸಿಸ್ಟರ್, ಅವರು ಬಂದಿದ್ರಲ್ಲ, ಅವ್ರದ್ದು ಹೀಗೆ ಆಗಿತ್ತು. ಶಿ ವಾಸ್ ಸೆಂಟ್ ಟು ಮೀ, ರೆಫರ್ ಟು ಮೀ ಬೈ ಸಮ್ ಜನರಲ್ ಫಿಸಿಷಿಯನ್. ಅವ್ರ BP ನಮ್ಮ ಸಿಸ್ಟರ್ ನೋಡ್ತಾರೆ, ಅವ್ರಿಗೆ ಸಿಕ್ಕಿಲ್ಲ. ನಾನು ಒಳಗಡೆ ಕರೆಸ್ತೀನಿ, ಪಲ್ಸ್ ನೋಡಿದ್ರೆ 240 ಇದೆ. ನನಗೆ ಗಾಬರಿ ಆಗೋಯ್ತು. ಸೊ ಈ ದಿನ ನೋಡೋಂಥ ಕೇಸಸ್ ಅಲ್ಲ. ಸೊ ನಾನು BP ಚೆಕ್ ಮಾಡ್ತೀನಿ, 10 ಸಲ ಚೆಕ್ ಮಾಡ್ತೀನಿ, ಸುಳ್ಳು ಹೇಳ್ತಾ ಇಲ್ಲ. 10 ಸಲ ಚೆಕ್ ಮಾಡಿದ್ರು ನಂಗೆ BP ಸಿಗ್ತಾ ಇಲ್ಲ. ಒಂದು ಸಲ ಸಿಗುತ್ತೆ, ಇನ್ನೊಂದು ಸಲ ಸಿಗಲ್ಲ. ಯಾಕಂದರೆ ಅಷ್ಟು ಫಾಸ್ಟಾಗಿ ಹೊಡಿತಾ ಇರುತ್ತೆ ಹಾರ್ಟ್, ಓಕೆ. ಸೊ ಇಲ್ಲೇನಾಗ್ಬಿಡುತ್ತೆ, ಅದು ಆ ಥರ ಹೊಡೆದಾಗ ಕೆಲವೊಂದು ಸಲ ಅನ್ಕಾನ್ಷಿಯಸ್ ಆಗ್ತಾರೆ, ಅನ್ರೆಸ್ಪಾನ್ಸಿವ್, ಕೊಲ್ಯಾಪ್ಸ್, ಡೆತ್. ಬಟ್ ಇನ್ ಕಾಂಟ್ರಾಸ್ಟ್, ಸೊ ಇದಾಗ್ಲಿಕ್ಕೆ ಕಾರಣ ಏನು? ಸೊ ಭಾಳಷ್ಟು ಕಾರಣ ಇರುತ್ತೆ.
ಸೊ ಮಧ್ಯೆ ಮಧ್ಯೆ ನನ್ನ ರಿಪೋರ್ಟ್ಸ್ ಬರ್ತಾ ಇರುತ್ತೆ, ಮಿಡಲ್ ಆಫ್ ದ ಒ ಪಿ ಡಿ ಸ್ಟಿಲ್ ನಂಗೆ ಇದು ಮಾಡಬೇಕಂತ ಅನ್ನಿಸ್ತು. ಸೊ ಚಿಕ್ಕ ಮಕ್ಕಳಲ್ಲಿ ಕಂಜೆನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹಾರ್ಟ್ ಡಿಸೀಸ್ ಅಂದರೆ ಡಿಫೆಕ್ಟ್ಸ್ ಇರುತ್ತೆ ಹಾರ್ಟಲ್ಲಿ, ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿರಲ್ಲ. ಇಲ್ಲ ಈ ವೆನಕೆವ ಅಂತೀವಿ, ಸುಪೀರಿಯರ್ ವೆನಕೆವ, ಇಲ್ಲ ಟ್ರೈಕಸ್ಪಿಡ್ ವಾಲ್ವ್, ಇಲ್ಲ ಮೈಟ್ರಲ್ ವಾಲ್ವ್, ಇಲ್ಲ ಇದು ಈ ಹಾರ್ಟ್ ಚೇಂಬರ್ ಇದು ನೋಡಿ, ಇದು 4 ಚೇಂಬರ್ ಅಂತೀವಲ್ವ, ಇದೇ ಥರದ್ದು 1 2 3 4. ಸೊ ಇವು ರೈಟ್ ಏಟ್ರಿಯಾ, ಲೆಫ್ಟ್ ಏಟ್ರಿಯಾ, ಆರಿಕಲ್, ಲೆಫ್ಟ್ ಏಟ್ರಿಯಮ್ ರೈಟ್ ವೆಂಟ್ರಿಕಲ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್. ಸೊ ಈ ಥರ. ಸೊ ನಮ್ಗೆ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಕಾರ್ಡಿಯೋಮಯೋಪತೀಸ್ ಅಂತ ಹೇಳ್ತೀವಿ, ದಪ್ಪ ಆಗಿಬಿಡುತ್ತೆ ಹಾರ್ಟು. ಸೊ ಅನಾಮಲೀಸ್ ಅಂತೀವಿ. ಇಲ್ಲಿ ಬನ್ನಿ ಸಿಸ್ಟರ್. ಸೊ ನಮ್ಮ ಹಾರ್ಟಿಗೆ 3 ಥರದ್ದು ಮೇನ್ಲಿ ಏನೋ ಬ್ಲಡ್ ಸಪ್ಲೈ ಇಂಪಾರ್ಟೆಂಟ್ ಅಷ್ಟು ಹೇಳ್ತೀನಿ. ಸೊ ರೈಟ್ ಕರೋನರಿ, ಲೆಫ್ಟ್ ಕರೋನರಿ ಆರ್ಟ್ರಿ, ಲೆಫ್ಟ್ ಆ್ಯಂಟೀರಿಯರ್ ಅಸೆಂಡಿಂಗ್, ಇಷ್ಟೇ ಸಾಕು. ಇನ್ನು ಭಾಳ ಮಾರ್ಜಿನಲ್ ಪೋಸ್ಟ್ ಇವೆಲ್ಲ ಹೇಳಿದ್ರೆ ನಿಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಆಮೇಲೆ ಅರ್ಥನೂ ಆಗಲ್ಲ. ಸೊ ನಿಮಗೆ ಗೊತ್ತಾಗಬೇಕಾಗಿರೋದೇನಂತಂದರೆ, ಸೊ ಈ ಥರ ಕಂಜೆನಿಟಲ್ ಅನಾಮಲೀಸ್, ಈ ಆರ್ಟ್ರೀಸ್ ಅನಾಮಲೀಸ್ ಇರ್ಬೋದು, ಇಲ್ಲ ಕಾರ್ಡಿಯೋಮಯೋಪತೀಸ್ ಇರ್ಬೋದು, ಈ ಥರ ಏನೇ ಆದ್ರೂ ನಿಮಗೆ ಅಲ್ಲಿ ತೊಂದರೆ ಅಂದರೆ ಅದರಿಂದನೂ ನಿಮಗೆ ತೊಂದರೆ ಆಗುತ್ತೆ. ಸೊ ಅವ್ರದ್ರೊಳಗಡೆ ದೇರ್ ಆರ್ ಚಾನ್ಸಸ್ ಆಫ್ ಗೆಟಿಂಗ್ ದಿಸ್ ಕಾರ್ಡಿಯಾಕ್ ಅರೆಸ್ಟ್, ಹೃದಯ ಸ್ತಂಭನ, ಅರೆಸ್ಟ್, ಕಾರ್ಡಿಯಾಕ್ ಅರೆಸ್ಟ್, ಹೃದಯ ಸ್ತಂಭನ. ಓಕೆ. ಸೊ ಇನ್ನೊಂದು ಬೇರೆ ಥರ ಸಿಂಡ್ರೋಮ್ಸ್ ಎಲ್ಲ ಬರುತ್ತೆ. ಐ ವೋಂಟ್ ಗೋ ಇನ್ ಟು ದ ಡೀಟೇಲ್ಸ್ ಅದರದ್ದು. ಸೊ 4ನೇದು ಬಂದು ಅಂದರೆ ಈಗ ಇವೆಲ್ಲ ಕೆಲವೊಂದು ಹೇಳಿದ್ನಲ್ಲ, ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕು ಒನ್ ಆಫ್ ದಿ ಕಾರಣ. ಹಾರ್ಟ್ ಅಟ್ಯಾಕೇ ಬೇರೆ, ಹಾರ್ಟ್ ಅಟ್ಯಾಕಿಂದನೂ ಹೃದಯ ಸ್ತಂಭನ ಆಗುತ್ತೆ. ಆ್ಯಂಡ್ ಹೃದಯ ಸ್ತಂಭನ ಇಟ್ ಸೆಲ್ಫ್ ಇಸ್ ಅ ಡಿಫ್ರೆಂಟ್ ಎಂಟಿಟಿ. ಬಟ್ ನಾವು ಯಾವಾಗಲೂ ಏನಂತೀವಿ, ಚಿಕ್ಕ ಮಕ್ಕಳಲ್ಲಿ ಚೆಸ್ಟ್ ಪೇನ್ ಅಂತ ಬಂದರೆ ನಾವು, ಬಿಕಾಸ್ ಚಿಕ್ಕ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಇಟ್ ಸೆಲ್ಫ್ ಇಸ್ ಅ ವೆರಿ ರೇರ್. ಸೊ ನಾವು ಅವರೆಲ್ಲರಿಗೂ ಇ ಸಿ ಜಿ ಮಾಡಲ್ಲ, ಯಾಕಂದರೆ ಆಟ ಆಡ್ಬೇಕಾದ್ರೆ ಬಿದ್ದಿರ್ತಾರೆ, ಆಮೇಲೆ ಇಲ್ಲಾಂದರೆ ಅವ್ರ ಮಕ್ಕಳು ಹೊಡೆದಾಡ್ಕೊಂಡಿರ್ತಾರೆ, ಏನಾದರೂ ಗಾಯ ಆಗಿರುತ್ತೆ, ಇಲ್ಲ ಕೋಸ್ಟೋಕಾಂಡ್ರೈಟಿಸ್ ಆಗಿರ್ತಾರೆ, ಭಾರ ಎತ್ತಿರ್ತಾರೆ, ಪೇನ್ ಯಾವುದಕ್ಕಾರ ಬರ್ಬೋದು. ಈವನ್ ಸಿಂಪಲ್ ಗ್ಯಾಸ್ಟ್ರೈಟಿಸ್ಗೆ ಆಗಿರ್ಬೋದು, ನಿದ್ದೆ ಸರಿ ಆಗಿಲ್ಲ ಅಂದ್ರೆ ಈ ಥರ 1000 ಕಾರಣ ಇರುತ್ತೆ. ಚಿಕ್ಕ ಮಕ್ಕಳೊಳಗೆ ನಾವು ಅಷ್ಟು ಈಸಿ ಅಂದರೆ ಸುಲಭವಾಗಿ ನಾವು ಅದನ್ನು ಹಾರ್ಟ್ ಅಟ್ಯಾಕು ಇಲ್ಲ MI ಆಗಿರ್ಬೋದು ಏನಂತ ನಾವು ಯೋಚನೆನೂ ಮಾಡಲ್ಲ. ಇಲ್ಲ ನಮ್ಗೆ ಹಂಗೆ ತೀರಾ ಡೌಟ್ ಬಂದರೆ ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸ್ಕೊಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇನ್ನೊಂದು ಈ ಕಾಂಟ್ರಾಸ್ಟ್ ಟು ದಿ ಕಾರ್ಡಿಯಾಕ್ ಅರೆಸ್ಟ್, ಹೃದಯ ಸ್ತಂಭನ, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಲ್ಲ. ಹಾರ್ಟ್ ಅಟ್ಯಾಕ್ ಅಂದರೆ ಬ್ಲಾಕೇಜ್. 1 ನಿಮಿಷ. ಹಾಂ, ತುಂಬ ಚೆನ್ನಾಗಿದೆ ನಂತರ ಸರಿ ತೋರಿಸಿ ಇದನ್ನು. ಅಲ್ಲೇ ಎತ್ಕೊಳ್ಳಿ. ಇದು ನಮ್ಮ ಇಲ್ಲೆಲ್ಲ ಕ್ಲೀನಾಗಿದೆ ನೋಡಿ. ರೈಟ್ ಏಟ್ರಿಯಮ್, ಲೆಫ್ಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ಸೊ ದಿಸ್ ಇಸ್ ಅಯಾರ್ಟ. ಇಲ್ಲಿಂದ ನಮಗೆಲ್ಲ ಬ್ಲಡ್ ಸಪ್ಲೈ ಅಂದರೆ ನಮ್ಮ ಇಡೀ ಬಾಡಿಗೆ ಹೋಗುತ್ತೆ, ಒಳ್ಳೆ ರಕ್ತ. ಇಲ್ಲಿ ನಮ್ಮ ಸುಪೀರಿಯರ್ ವೆನಕ್ಕಿಂದ ರೆಕೆಟ್ ರಕ್ತ ಬಂದು ಇಲ್ಲಿಂದ ಲಂಗ್ಸಿಗೆ ಹೋಗಿ ಮತ್ತು ಲೆಫ್ಟ್ ವೆಂಟ್ರಿಕಲ್ ಬಂದು ಇಲ್ಲಿಂದ ಇದು ಹೋಗುತ್ತೆ. ಸೊ ಅದೆಲ್ಲ ಡೀಟೇಲ್ ಬೇಡ. ಸೊ ದಿಸ್ ಈಸ್ ಈಗ ನೋಡಿ, ಇದೇನಾಗುತ್ತೆ ಅಂದರೆ ನಮಗೆ ನಾರ್ಮಲ್ ಅಂತಂದರೆ ಇದು ಯಾವುದು, ನಮಗೇನು ಕೊಲೆಸ್ಟ್ರಾಲೇ ಇಲ್ಲ ಅಂದರೆ ನಮಗೇನು ಒಳಗೆ ಡೆಪಾಸಿಷನ್ ಇಲ್ಲ ಅಂತ ಅಂದಾಗ ಇದು ನಾರ್ಮಲ್. ಹಿಂಗಿದ್ದಾಗ ನಮ್ಮ ಹಾರ್ಟ್ ತುಂಬ ಹೆಲ್ದಿಯಾಗಿರುತ್ತೆ. ಇಲ್ಲಿ ಹಾರ್ಟ್ ಅಟ್ಯಾಕ್ ಏನಿಲ್ಲ, ಅರ್ಥ ಆಯ್ತಾ? ಸ್ಟೇಜ್ 1 ಡ್ಯಾಮೇಜ್ ಟು ದ ಇಂಟಿಮಾ. ಇಲ್ಲಿ ನೋಡಿ ಸ್ವಲ್ಪ ಹಳದಿ ಕಲರ್ ಕಾಣಿಸ್ತಾ ಇದೆಯಾ ಸಿಸ್ಟರ್, ತೋರಿಸಿ. ಸೊ ದಿಸ್ ಈಸ್ ಕಾಲ್ಡ್ ಡ್ಯಾಮೇಜ್ ಟು ದ ಇಂಟಿಮಾ. ಸೊ 1 ಲೇಯರ್ ಇದು ಕುಂದಿರುತ್ತೆ, ನಮಗೇನು ಟ್ರೈಗ್ಲಿಸರೈಡ್ಸ್ ಈ ಥರ ಎಲ್ಲ ಕುತ್ಕೊಂಡಿರುತ್ತೆ, ಕೊಲೆಸ್ಟ್ರಾಲ್ ಗ್ಯಾದರಿಂಗ್ ಆಗುತ್ತೆ. ಸೊ ಇದೆ, ನೀವು ಕೊಲೆಸ್ಟ್ರಾಲ್ ಯಾಕೆ ಚೆಕ್ ಮಾಡಿಸ್ಬೇಕಂದ್ರೆ ಇದಕ್ಕೆ ಈ ಹಳದಿ ನೆಣ